ನಮಸ್ಕಾರ. ವಿಶೇಷ ವರದಿಗೆ ಸ್ವಾಗತ. ನಾನು ನವಿತಾ ಜೈನ್. ಇವತ್ತಿನ ವಿಶೇಷ ವರದಿಯಲ್ಲಿ 3 ಪ್ರಮುಖ ವರದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇ ವರದಿಯಲ್ಲಿ ಸಿಎಂ ಸೀಟು, ಸಿದ್ದರಾಮಯ್ಯ ಡಿಕೆಶಿ ನಡುವೆ ಫೈಟ್. ಇದೀಗ ಎಲ್ಲರ ಕಣ್ಣು ಹೈಕಮಾಂಡ್ನತ್ತ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರ ನಡುವೆ ನಡೀತಾ ಇರುವಂತಹ ಮಾತುಕತೆಯಲ್ಲಿ ಚರ್ಚೆ ಆಗೋದು ಏನು ಅನ್ನೋದನ್ನ ನೋಡೋಣ. ಎರಡನೇ ವರದಿಯಲ್ಲಿ ಪ್ರಯತ್ನ ಬಿಟ್ಟಿಲ್ಲ, ಪ್ರಾರ್ಥನೆಯನ್ನ ನಿಲ್ಲಿಸಿಲ್ಲ. ಸಿಎಂ ಸೀಟಿಗಾಗಿ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದೇನು ಅನ್ನೋದನ್ನ ನೋಡೋಣ. ಮೂರನೇ ವರದಿಯಲ್ಲಿ ರಾಜ್ಯ ಬಿಜೆಪಿಯ ಸಾರಥ್ಯಕ್ಕೆ ಫೈಟ್. ಎರಡನೇ ಅವಕಾಶ ಸಿಗುತ್ತಾ ವಿಜೇಂದ್ರ ಅವರಿಗೆ? ಹಾಗಾದ್ರೆ ಅಮಿತ್ ಶಾ ಹಾಗೆಯೇ ವಿಜೇಂದ್ರ ಅವರ ನಡುವೆ ನಡೆದಂತಹ ಮಾತುಕತೆಯಲ್ಲಿ ಚರ್ಚೆಯಾಗಿದ್ದೇನು ನೋಡೋಣ ಇವತ್ತಿನ ವಿಶೇಷ ವರದಿಯಲ್ಲಿ. ಸಿಎಂ ಕುರ್ಚಿ ಕದನ ಇನ್ನೂ ನಿಂತಿಲ್ಲ. ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ಶುರುವಾದ ಈ ಕುರ್ಚಿ ಕದನ ಇದೀಗ ದೆಹಲಿ ತಲುಪಿದೆ. ಇದರ ಬಗ್ಗೆ ಹೈಕಮಾಂಡ್ ಕೂಡ ಈಗಾಗಲೇ ತಲೆ ಕೆಡಿಸಿಕೊಂಡಿದ್ದು ಮುಂದೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದೆ. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಹಾಗೆಯೇ ರಾಹುಲ್ ಗಾಂಧಿ ಅವರ ಮಾತುಕತೆಯಲ್ಲಿ ಏನು ಚರ್ಚೆಯಾಗುತ್ತೆ, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅವಂತ ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅವಂತ ಹೈಕಮಾಂಡ್ ನದ್ದೇ ಎಲ್ಲವೂ ಹೈಕಮಾಂಡ್ ನದ್ದೇ ನಿರ್ಧಾರ. ಹೈಕಮಾಂಡ್ ಹೇಳುತ್ತೆ, ನಾವು ಕೇಳ್ತೇವೆ. ಹೈಕಮಾಂಡ್ ಕೂತ್ಕೋ ಅಂದ್ರೆ ಕೂತ್ಕೋತೇವೆ, ನಿಂತ್ಕೋ ಅಂದ್ರೆ ನಿಂತ್ಕೋತೇವೆ. ಏನೇ ಆಗ್ಲಿ ಹೈಕಮಾಂಡ್ ಹೇಳಿದ್ದನ್ನ ನಾವು ಚಾಚು ತಪ್ಪದೇ ಪಾಲಿಸ್ತೇವೆ. ರಾಹುಲ್ ಖರ್ಗೆ ಯಾವ ನಿರ್ಧಾರ ತಗೊಂಡ್ರು 100% ಫಾಲೋ ಮಾಡ್ತೇವೆ. ಇದು ಕಾಂಗ್ರೆಸ್ ನಾಯಕರು ಹೇಳ್ತಾಗಿರೋ ಮಾತು. ಈ ಮೊದಲು ಇಂಥ ಮಾತೇ ಮಾತಾಡ್ತಾಗಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಈಗಲೂ ಅದೇ ಮಾತಾಡ್ತಾಗಿದ್ದಾರೆ. ಈಗಲೂ ಕೂಡ ಹೈಕಮಾಂಡ್ ಏನ್ ಹೇಳಿದ್ರು ಅದನ್ನ ಒಪ್ಕೋತೀವಿ ಅಂತಾಗಿದ್ದಾರೆ. ರಾಜ್ಯದಲ್ಲಿ ಹೊತ್ತಿ ಉರಿತಾಗಿರೋ ಬೆಂಕಿಯನ್ನು ಹೈಕಮಾಂಡ್ ಹೆಗಲಿಗೆ ಶಿಫ್ಟ್ ಮಾಡಿದ್ದಾರೆ. ಮಾತಿಗೆ ಮೊದಲು ಹೈಕಮಾಂಡ್ ಅಂತ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಹೇಳ್ತಾಗಿರೋದ್ರಿಂದ ಹೈಕಮಾಂಡ್ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದೆ. ಹೇಗಾದ್ರೂ ಮಾಡಿ ಇದಕ್ಕೆಲ್ಲ ಪರಿಹಾರ ಕಂಡು ಹಿಡಿಲೇಬೇಕು ಅಂತ ನಿರ್ಧಾರ ಮಾಡಿದೆ. ಇದಕ್ಕೆಲ್ಲ ಅದೊಂದು ಭೇಟಿ ಇತಿಶ್ರೀ ಹಾಡುತ್ತಂತೆ. ಅದು ಯಾರ್ಯಾರ ಭೇಟಿ ಗೊತ್ತ? ಖರ್ಗೆ ಮತ್ತು ರಾಗ ಭೇಟಿ. ಸಿಎಂ ಕುರ್ಚಿ ಕಿಚ್ಚು. ಸುಮ್ಮನಿದ್ರೂ ಕಷ್ಟ, ಸುಮ್ಮನಿರದಿದ್ರೂ ಕಷ್ಟ. ಹೈಕಮಾಂಡ್ ಹೆಗಲ ಸುಡ್ತಿರೋದೇಕೆ? ಕುರ್ಚಿ ಕಿಚ್ಚು. ಈವರೆಗೆ ಒಂದು ಆಟ, ಇನ್ನು ಮೇಲೆ ಶುರುವಾಗೋದು ಅಸಲಿ ಆಟ. ಆ ಆಟ ಆಡೋದ್ಯಾರು ಗೊತ್ತ? ಕಾಂಗ್ರೆಸ್ ಹೈಕಮಾಂಡ್. ಹೌದು, ಈವರೆಗೆ ಸಿಎಂ ಕುರ್ಚಿಗಾಗಿ ಮ್ಯೂಸಿಕಲ್ ಚೇರ್ ಆಟ ನಡೀತಾಗಿತ್ತು. ಅದು ಕೂಡ ಸೈಲೆಂಟ್ ಆಗಿ. ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾಗಿದ್ರೆ ನಂಗೆ ಸಿಎಂ ಸೀಟು ಬೇಕೇ ಬೇಕು ಅಂತ ಡಿಕೆಶಿ ಅಖಾಡಕ್ಕೆ ಇಳಿದಿದ್ರು. ಒಬ್ಬರು ಉಳಿಸಿಕೊಳ್ಳೋದಕ್ಕೆ, ಮತ್ತೊಬ್ಬರು ಗಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಪವರ್ ಶೇರಿಂಗ್ ಕಥೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಪವರ್ ಶೇರಿಂಗ್ ಇದೆ ಅಂತ ಒಬ್ರು ಹೇಳಿದ್ರೆ ಪವರ್ ಶೇರಿಂಗ್ ಇಲ್ವೇ ಇಲ್ಲ ಅಂತ ಮತ್ತೊಬ್ಬರು ಹೇಳಿದ್ದರು. ಬಿಹಾರ್ ಎಲೆಕ್ಷನ್ ಆದ್ಮೇಲೆ ಏನೋ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾಗಿದ್ರು. ಆದ್ರೆ ಏನೂ ಆಗಲೇ ಇಲ್ಲ.
ಆದ್ದರಿಂದಾನೇ ಈಗ ಜಟಾಪಟಿ ಶುರುವಾಗಿದೆ. ಒಂದು ಟೀಮ್ ಅಂತೂ ಡಿಕೆಶಿಯನ್ನು ಸಿಎಂ ಮಾಡಲೇಬೇಕು ಅಂತ ಓಡಾಡ್ತಾಗಿದೆ. ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾಗಿರೋದು ಒಂದೆರಡಲ್ಲ, ಯಾರು ಊಹೆ ಮಾಡೋಕಾಗದೇ ಇರೋ ಘಟನೆಗಳು ಕಾಂಗ್ರೆಸ್ನಲ್ಲಿ ನಡೀತಾಗಿದ್ದಾವೆ. ಹೌದು, ಸಿಎಂ ಕುರ್ಚಿ ವಿಚಾರವಾಗಿ ಏನೇನೋ ಆಗಿದೆ. ಒಂದಷ್ಟು ಮಂದಿ ದಿಲ್ಲಿಗೆ ಹೋಗಿ ವಾಪಸ್ ಆಗಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಕೂಡ ದಿಲ್ಲಿಗೆ ಹೋಗಿ ಅಲ್ಲಿ ಸ್ವಲ್ಪ ಸಮಯ ಠಿಕಾಣಿ ಹೂಡಿ ಮರಳಿ ಬಂದಿದ್ದಾರೆ. ದಿಲ್ಲಿಯಲ್ಲಿ ಏನ್ ಚರ್ಚೆ ನಡೀತೋ ಗೊತ್ತಿಲ್ಲ. ಸಿಎಂ ಕುರ್ಚಿ ವಿಚಾರವಾಗಿ ಡಿಸ್ಕಸ್ ಮಾಡಿದ್ರೋ ಗೆಲ್ವೋ ಗೊತ್ತಿಲ್ಲ. ಆದ್ರೆ ದಿಲ್ಲಿಯಿಂದ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಂದ ಮೇಲೆ ರಾಜ್ಯ ರಾಜಕೀಯ ಬೇರೆ ಆಯಾಮವನ್ನೇ ಪಡ್ಕೊಂಡಿದೆ. ಡಿಕೆ ವಾಪಸ್ ಆದ್ಮೇಲೆ ಒಂದಷ್ಟು ಡಿಕೆ ಬಣದವರು ದಿಲ್ಲಿಗೆ ಹೋಗಿದ್ರು. ಇದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿತ್ತು. ಇದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಖರ್ಗೆಯನ್ನ ಮೀಟ್ ಮಾಡಿ ಡಿಕೆ ಬಣದವರ ವಿರುದ್ಧ ಕಿಡಿಕಾರಿದ್ದರು. ಹೌದು, ಶನಿವಾರ ಖರ್ಗೆ ಅವರನ್ನ ಭೇಟಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯಗೆ ಖರ್ಗೆ ಕೆಲವೊಂದು ಕಿವಿ ಮಾತು ಹೇಳಿದ್ದರು. ನೀವು ಮತ್ತು ಡಿಕೆಶಿ ಇಬ್ಬರು ಸಮನ್ವಯತೆಯಿಂದ ಹೋಗ್ಬೇಕು ಅಂತ ಸೂಚನೆ ಕೊಟ್ಟಿದ್ರು. ಇದೇ ವೇಳೆ ತಮ್ಮಿಂದ ಗೊಂದಲ ಆಗಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೊಂಡಿದ್ರು. ಡಿಕೆ ಶಿವಕುಮಾರ್ ಆಪ್ತರ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಡಿಕೆ ಆಪ್ತ ಶಾಸಕರ ದೆಹಲಿ ಪರೇಡ್ ಬಗ್ಗೆ ಪ್ರಸ್ತಾಪಿಸಿ ಅಸಮಾಧಾನ ಹೊರಹಾಕಿದ್ದಾರೆ. ಕೆಲವು ಶಾಸಕರಿಂದ ಗೊಂದಲ ಆಗಿದೆ ಅಂತ ಕಿಡಿಕಾರಿದ್ರು. ಇದೆಲ್ಲ ಒಂದ್ ಕಡೆ ನಡೀತಾಗಿದ್ರೆ ಮತ್ತೊಂದ್ ಕಡೆ ಡಿಕೆಶಿ ಹೊಸ ದಾಳವನ್ನ ಉರುಳಿಸ್ತಾನೇಗಿದ್ರು. ಕೆಲವು ಶಾಸಕರನ್ನ ಭೇಟಿಯಾದ್ರು. ನಂಗೆ ಬೆಂಬಲ ನೀಡಬೇಕು ಅಂತ ಮನವಿ ಮಾಡಿದ್ರು. ತಮ್ಮ ಬೆಂಬಲಿಗರನ್ನು ಹೆಚ್ಚಿಸಿಕೊಳ್ಳೋಕೆ ನಂಬರ್ ಗೇಮ್ ಅನ್ನು ಶುರು ಮಾಡಿಕೊಂಡ್ರು. ಇದೆಲ್ಲ ನಡೀತಾಗಿರಬೇಕಾದ್ರೆ ಮತ್ತೊಂದು ಕಡೆ ಖರ್ಗೆ ಮನೆಗೆ ಶಾಸಕರು ಮತ್ತು ಸಚಿವರ ಪ್ರವಾಹವೇ ಬಂದಿತ್ತು. ಇದು ಸಿಎಂ ಕುರ್ಚಿ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಇದರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಹೈಕಮಾಂಡ್ ಹೇಳಿದಂತೆ ಕೇಳ್ತೇವೆ ಅಂತಿರೋದು ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾಗಿದೆ. ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿಗೆ ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅವಂತ ಚೀಫ್ ಮಿನಿಸ್ಟರ್ ಯಾವಾಗಲೂ ಕೂಡ ಅವ್ರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು, ಹೈಕಮಾಂಡ್ ಏನ್ ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳ್ತೀವಿ. ಅದಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಬಟ್ ಒನ್ ಥಿಂಗ್, ಆಲ್ ಆರ್ ಎಲಿಜಿಬಲ್ ಟು ಗೋ ಅಂಡ್ ಮೀಟ್ ದ ಲೀಡರ್ಸ್. You can't stop them. You can't tell them no, because so many are going with ministers. Some of them are going with chief minister. Who stopped them? No one has stopped them. No one has commented them.
ಖರ್ಗೆ ನಿವಾಸಕ್ಕೆ ಶಾಸಕರು ಮತ್ತು ಸಚಿವರು ಬಂದಿದ್ದು ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕಾ ಇಲ್ಲ ಅಂದ್ರೆ ಡಿಕೆಶಿಯನ್ನ ಆ ಸ್ಥಾನದಲ್ಲಿ ಕೂರಿಸಬೇಕಾ ಅಂತ ತಮ್ಮ ಒಪಿನಿಯನ್ ಕೊಟ್ಟಿದ್ದು. ಇದರಿಂದ ಖರ್ಗೆಯನ್ನು ಕೆರಳುವಂತೆ ಮಾಡ್ತು. ಹಾಗಂತ ಸುಮ್ಮನೆ ಕೂರೋ ಹಾಗೂ ಇರ್ಲಿಲ್ಲ. ರಾಹುಲ್ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಖರ್ಗೆ ಹೇಳಿಬಿಟ್ರು. ಮಂಗಳವಾರವೇ ಈ ಬಗ್ಗೆ ಚರ್ಚಿಸಲಾಗುತ್ತೆ ಅಂತ ಡೇಟ್ ಕೂಡ ಫಿಕ್ಸ್ ಮಾಡಿಬಿಟ್ರು. ಇಷ್ಟಕ್ಕೂ ಖರ್ಗೆ ರಾಹುಲ್ ನಡುವೆ ಏನೇನ್ ಚರ್ಚೆಯಾಗತ್ತೆ ಗೊತ್ತಾ? ಇಲ್ದಿದೆ ನೋಡಿ. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಡಿಕೆಶಿ ಬಣಗಳ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ತಟಸ್ಥ ಶಾಸಕರ ಅಭಿಪ್ರಾಯವನ್ನು ಪಡೆದಿದ್ದಾರೆ. ನಾಯಕತ್ವ ಬದಲಾವಣೆಯ ಅಗತ್ಯ ಇದೆಯಾ? ನಾಯಕತ್ವ ಬದಲಾವಣೆ ಆಗೋದಾದ್ರೆ ಹೇಗಿರಬೇಕು? ಈ ಬದಲಾವಣೆ ಮಾಡೋದ್ರಿಂದ ನಷ್ಟವೇನು? ಬದಲಾವಣೆ ಮಾಡದಿದ್ರೆ ಏನಾದ್ರೂ ನಷ್ಟವಾಗತ್ತಾ? ಸಚಿವ ಸಂಪುಟ ಪುನಾರಚನೆ ಮಾಡಬೇಕಾ ಅನ್ನೋ ವಿಚಾರಗಳ ಬಗ್ಗೆ ರಾಹುಲ್ ಜೊತೆ ಚರ್ಚಿಸಲಿದ್ದಾರೆ ಖರ್ಗೆ. ಎಸ್, ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಬಂದಾಗ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿದ್ದರು. ಸಿದ್ದು ಬಣ, ಡಿಕೆಶಿ ಬಣ ಹಾಗೂ ತಟಸ್ಥ ಬಣದಿಂದ ಅಭಿಪ್ರಾಯ ಸಂಗ್ರಹಿಸಿಟ್ಟುಕೊಂಡಿದ್ರು. ಇದೇ ಅಭಿಪ್ರಾಯವನ್ನು ಮಂಗಳವಾರ ರಾಹುಲ್ ಸೋನಿಯಾ ಜೊತೆ ಖರ್ಗೆ ಚರ್ಚಿಸಲಿದ್ದಾರೆ. 3 ಬಣಗಳ ಅಭಿಪ್ರಾಯದ ಸಾಧಕ ಮತ್ತು ಬಾಧಕಗಳನ್ನ ಚರ್ಚಿಸಿ ಫೈನಲ್ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ. ಖರ್ಗೆಯಿಂದಲೂ ಅಭಿಪ್ರಾಯ ತಗೊಳ್ಳುತ್ತಾ ಹೈಕಮಾಂಡ್. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಹಿರಿಯ ನಾಯಕ. ರಾಜ್ಯ ರಾಜಕೀಯ ಅಂದ್ರೆ ಏನು ಅಂತ ಖರ್ಗೆಗೆ ಚೆನ್ನಾಗಿ ಗೊತ್ತು. ನಾಯಕತ್ವ ಬದಲಾವಣೆ ಮಾಡಬೇಕಾ? ಮಾಡಿದ್ರೆ ಏನ್ ಲಾಭ, ಏನ್ ನಷ್ಟ ಅನ್ನೋದೆಲ್ಲ ಖರ್ಗೆಗೆ ಗೊತ್ತಿರೋ ವಿಚಾರ. ಆದ್ದರಿಂದಲೇ 3 ಬಣಗಳ ವರದಿಯನ್ನು ಹೈಕಮಾಂಡ್ ಮುಂದಿಟ್ಟು ಚರ್ಚೆ ಮಾಡೋದು ಮಾತ್ರ ಅಲ್ಲದೆ ಖರ್ಗೆ ಕೂಡ ತಮ್ಮ ಅನುಭವವನ್ನು ಹೈಕಮಾಂಡ್ ಮುಂದೆ ಹೇಳಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ನಾಯಕತ್ವ ಬದಲಾವಣೆ ಮಾಡೋದ್ರಿಂದ ಆಗೋ ಕಷ್ಟ ನಷ್ಟಗಳು ಖರ್ಗೆಗೆ ಗೊತ್ತಾಗೋದ್ರಿಂದ ಹೈಕಮಾಂಡ್ ಖರ್ಗೆ ಮಾತನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಿದೆ. ನನಗೆ ಬಹಳ ಬೇಜಾರಾಗಿದೆ. ಯಾಕಂದ್ರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿರೋದು. ಆದರೆ ನಿಮ್ಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿ. ಹೈಕಮಾಂಡ್ ನಿಂದ ಬರುತ್ತೆ ಪವರ್ಫುಲ್ ಸಿಗ್ನಲ್. ಹೈಕಮಾಂಡ್ ಮೇಲೆ ಮೊದಲೇ ಒತ್ತಡವಿದೆ. ನಾಯಕತ್ವ ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಕೊಡಲೇಬೇಕು ಅಂತ ಮೊದಲಿಂದಾನು ಹೈಕಮಾಂಡ್ ಒತ್ತಡವನ್ನ ಅನುಭವಿಸ್ತಾನೆ ಬಂದಿದೆ. ಪವರ್ ಶೇರಿಂಗ್ ಇದೆ ಅಂದ್ರೂ ಕಷ್ಟ, ಇಲ್ಲ ಅಂದ್ರೂ ಕಷ್ಟ ಅನ್ನೋ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಸುಮ್ಮನೆ ಸೈಲೆಂಟ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಯಾನಕ ದಿನಗಳನ್ನ ಎದುರಿಸೋ ಅನಿವಾರ್ಯತೆ ಎದುರಾಗೋ ಸಾಧ್ಯತೆ ಇದೆ. ಆದ್ದರಿಂದಲೇ ಈಗಲೇ ಏನೇ ಆಗ್ಲಿ ಕಡೆ ನಿರ್ಧಾರವೊಂದನ್ನ ತಗೋಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಮಂಗಳವಾರದ ಸಭೆಯ ನಂತರ ರಾಜ್ಯ ಕಾಂಗ್ರೆಸ್ಸಿಗೆ ಪವರ್ಫುಲ್ ಸಿಗ್ನಲ್ ಒಂದು ಸಿಗಲಿದೆ ಅಂತ ನಿರೀಕ್ಷಿಸಲಾಗ್ತಿದೆ.